ಮಂಡ್ಯದಲ್ಲಿ ಮತ್ತೊಂದು ಸುತ್ತಿನ ಧರ್ಮ ದಂಗಲ್. ಹನುಮ ಸಂಕೀರ್ತನಾ ಯಾತ್ರೆಗೆ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಡಿಸೆಂಬರ್ 24ರಂದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಮುಸ್ಲಿಂ ಸಂಘಟನೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಸುತ್ತಿನ ಧರ್ಮ ದಂಗಲ್ಗೆ ಮಂಡ್ಯ ಸಾಕ್ಷಿಯಾಗ್ತಾ ಇದೆ. ಹನುಮ ಸಂಕೀರ್ತನಾ ಯಾತ್ರೆಗೆ ಮುಸ್ಲಿಂ ಸಂಘಟನೆಗಳ ವಿರೋಧ. ಡಿಸೆಂಬರ್ 24ರಂದು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣದ ಸಂಕಲ್ಪ ಮಾಡಲಾಗ್ತಾ ಇದೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನೆಯ ಸಂಕಲ್ಪ. ಯಾತ್ರೆಯಲ್ಲಿ ಸಾವಿರಾರು ಹನುಮ ಮಾಲಾಧಾರಿಗಳು ಭಾಗಿಯಾಗ್ತಾರೆ. ಟಿಪ್ಪು ಜಯಂತಿ ರ್ಯಾಲಿಗೆ ಅನುಮತಿಯನ್ನ ನಿರಾಕರಿಸಿದ್ದ ಜಿಲ್ಲಾಡಳಿತ ಈಗ ಹನುಮ ಸಂಕೀರ್ತನಾ ಯಾತ್ರೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಮುಸ್ಲಿಂ ಸಂಘಟನೆ ಕಿಡಿಕಾರ್ತಾ ಇದೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸಂಕೀರ್ತನಾ ಯಾತ್ರೆ ನಡಿಬಾರ್ದು ಅಂತ ಎಸ್ಡಿಪಿಐ ಪಟ್ಟು ಹಿಡಿದಿದೆ. ಟಿಪ್ಪು ಜಯಂತಿ ರ್ಯಾಲಿಯನ್ನ ನಿರ್ಬಂಧಿಸಲಾಗಿದೆ ಜಿಲ್ಲಾಡಳಿತದಿಂದ. ಆದ್ರೆ ಈಗ ಹನುಮ ಸಂಕೀರ್ತನಾ ಯಾತ್ರೆಗೆ ಅವಕಾಶ ಕೊಟ್ಟಿದ್ಯಾಕೆ ಅಂತ ಕಿಡಿಕಾರ್ತಾ ಇದೆ ಮುಸ್ಲಿಂ ಸಂಘಟನೆ. ಸಂಕೀರ್ತನಾ ಯಾತ್ರೆ ಹೀಗಾಗಿ ನಡಿಬಾರ್ದು ಅಂತ ಎಸ್ಡಿಪಿಐ ಪಟ್ಟು ಹಿಡಿದಿದೆ. ಈ ಮೂಲಕ ಮತ್ತೊಂದು ಧರ್ಮ ದಂಗಲ್ ಪ್ರಗತಿ. ಮಂಡ್ಯದಲ್ಲಿ ಮತ್ತೊಂದು ಈಗ ಧರ್ಮ ದಂಗಲ್ ನಡೀತಾ ಇದೆಯಾ? ಸಂಕೀರ್ತನಾ ಯಾತ್ರೆಗೆ ಅನುಮತಿ ಕೊಡಲಾಗಿದೆ, ಆದ್ರೆ ಟಿಪ್ಪು ಜಯಂತಿಗೆ ನಿರ್ಬಂಧ ಹೇರಿದ್ರು. ಟಿಪ್ಪು ಜಯಂತಿ ರ್ಯಾಲಿಯನ್ನ ಅಂದು ಜಿಲ್ಲಾಡಳಿತ ನಿರ್ಬಂಧಿಸಿತ್ತು. ಆದ್ರೆ ಈಗ ಹನುಮ ಸಂಕೀರ್ತನಾ ಯಾತ್ರೆಗೆ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಈಗ ಆಕ್ಷೇಪ ವ್ಯಕ್ತ ಆಗ್ತಾ ಇರುವಂತದ್ದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹಾಗಿದ್ರೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಮತ್ತೆ ಮಂಡ್ಯದಲ್ಲಿ ಧರ್ಮ ದಂಗಲ್ನ ಸೂಚನೆಗಳು ಸಿಗ್ತಾ ಇದೆಯಾ? ಈ ಹನುಮ ಸಂಕೀರ್ತನಾ ಯಾತ್ರೆಗೆ ಅವಕಾಶ ಸಿಕ್ಕಿದೆ, ಅದು ಯಾವ ರೀತಿಯಲ್ಲಿ ಈಗ ಪ್ರಮುಖವಾಗಿ ಮುಸ್ಲಿಂ ಸಂಘಟನೆಗಳಿಗೆ ಅವರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು? ಏನ್ ಆಕ್ಷೇಪಿಸ್ತಾ ಇದ್ದಾರೆ? ಪ್ರತಿಮಾ, ಮತ್ತೆ ಜಾಮಿಯಾ ಮಸೀದಿ ವಿವಾದ ಭುಗಿಲೆದ್ದಿದೆ. ಇದೇ ಡಿಸೆಂಬರ್ 24ರಂದು ಹನುಮ ಸಂಕೀರ್ತನ ಯಾತ್ರೆಯನ್ನ ಹಿಂದೂ ಜಾಗರಣ ವೇದಿಕೆ ಆಯೋಜಿಸಿರ್ತಕ್ಕಂಥದ್ದು. ಆ ಸಾವಿರಾರು ಹನುಮ ಮಾಲಾಧಾರಿಗಳು ಆ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಪ್ರತಿ ವರ್ಷವೂ ಕೂಡ ಈ ಆಚರಣೆ ನಡ್ತಾ ಬರ್ತಾ ಇದೆ. ಆದ್ರೆ ಯಾವಾಗ ಜಾಮಿಯಾ ಮಸೀದಿ ವಿವಾದ ಇದರಲ್ಲಿ ಬೆರೆತ್ಕೊಳ್ತೋ ಆಗ್ಲಿಂದಲೂ ಕೂಡ ಒಂದಷ್ಟು ಕಟ್ಟೆಚ್ಚರಗಳನ್ನ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ವಹಿಸ್ತೇನೆ ಬಂದಿದೆ. ಅದೇ ರೀತಿಯಾಗಿ ಟಿಪ್ಪು ಜಯಂತಿ ನಡೆಯುವಂತಹ ಸಂದರ್ಭದಲ್ಲಿ, ಅಂದ್ರೆ ಖಾಸಗಿಯಾಗಿ ಟಿಪ್ಪು ವಕ್ಫ್ ಆಯೋಜನೆ ಮಾಡ್ತಾ ಇತ್ತು, ಆ ಸಂದರ್ಭದಲ್ಲಿ ರ್ಯಾಲಿಗೆ ನಿರ್ಬಂಧನ ವಿಧಿಸಿ ಕೇವಲ ವೇದಿಕೆ ಕಾರ್ಯಕ್ರಮಕ್ಕಷ್ಟೇ ಅವಕಾಶವನ್ನ ಕೊಡ್ಲಾಗಿತ್ತು. ಅಂದ್ರೆ ಅದೇ ರೀತಿಯಾಗಿ ಈಗಲೂ ಕೂಡ ಹನುಮ ಸಂಕೀರ್ತನಾ ಯಾತ್ರೆಗೆ ಒಂದು ಯಾತ್ರೆಗೆ ರ್ಯಾಲಿಯನ್ನ ನಿರ್ಬಂಧ ಮಾಡಿ ಕೇವಲ ವೇದಿಕೆ ಕಾರ್ಯಕ್ರಮಕ್ಕಷ್ಟೇ ಅವಕಾಶ ಕೊಡಿ ಅನ್ನುವಂಥದ್ದು ಇದೀಗ ಮುಸ್ಲಿಂ ಸಂಘಟನೆಗಳ ವಾದವೂ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಬಾರಿ ನಡೆದಂತಹ ಯಾತ್ರೆ ಸಂದರ್ಭದಲ್ಲಿ ಹಲವು ಕೋಮುಗಲಭೆ ಕದಡುವಂತಹ ಹಲವು ಯತ್ನಗಳಾಗಿದೆ, ಮುಸ್ಲಿಮರ ಮನೆ ಮೇಲೆ ದಾಳಿಗಳಾಗಿದೆ. ಆ ಕಾರಣಕ್ಕಾಗಿ ಯಾತ್ರೆ ನಿರ್ಬಂಧಿಸಿ ಅನ್ನುವಂಥದ್ದು ಈಗ ಮುಸ್ಲಿಂ ಸಂಘಟನೆಗಳ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಡಿಸೆಂಬರ್ 24ರಂದು ಯಾತ್ರೆ ನಡೀತಾ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹನುಮ ಮಾಲಾಧಾರಿಗಳು ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತದ್ದು. ಅಂದ್ರೆ ಕೋಮು ಸೌಹಾರ್ದ ಕಾಪಾಡುವಂತ ನಿಟ್ಟಿನಲ್ಲಿ ಯಾತ್ರೆಯನ್ನ ನಿರ್ಬಂಧಿಸಿ ವೇದಿಕೆ ಕಾರ್ಯಕ್ರಮಕ್ಕಷ್ಟೇ ಅವಕಾಶ ಕೊಡಿ ಅನ್ನುವಂತ ಒತ್ತಾಯವನ್ನ ಇದೀಗ ಮುಸ್ಲಿಂ ಸಂಘಟನೆಗಳು ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.